ಆಪರೇಷನ್ ಸಿಂಧೂರ್ ಬಗ್ಗೆ ನಿರಂತರವಾದಂಥ ಸುದ್ದಿಗಳು ಪ್ರಸಾರ ಆಗ್ತಾ ಇದೆ. ಸೇನೆಯ ಬಹಳಷ್ಟು ಗೌಪ್ಯತೆಯ ವಿಚಾರಗಳನ್ನು ಲೈವ್ ಟೆಲಿಕಾಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇಂತಹ ಸಣ್ಣ ಒಂದು ಪ್ರಜ್ಞೆಯನ್ನು ಕೂಡ ಮಾಧ್ಯಮಗಳು ಮರೀತಾ ಇದೆಯಾ ಅನ್ನುವಂಥ ಪ್ರಶ್ನೆ. ನಮ್ಮ ಶತ್ರುವಿಗೆ ನಮ್ಮ ಬಲ ಏನು, ನಮ್ಮ ಬಳಿ ಏನೆಲ್ಲ ಶಸ್ತ್ರಾಸ್ತ್ರಗಳು ಇದೆ, ನಮ್ಮ ಕೆಪಾಸಿಟಿ ಏನು ಅನ್ನುವಂಥ ವಿಚಾರವನ್ನು ಹೆಚ್ಚಿಗೆ ಬಿಟ್ಕೊಡಬಾರ್ದು. ನಮ್ಮ ಸೇನೆಯಲ್ಲಿ ಏನೆಲ್ಲ ಯುದ್ಧೋಪಕರಣಗಳಿದೆ, ಆ ಒಂದು ನಿವೃತ್ತ ಅಧಿಕಾರಿಗಳಿಂದ ಲೈವ್ ಡಿಬೇಟ್ನಲ್ಲಿ ಜನರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶತ್ರು ದೇಶ ಏನಿದೆ ಅವ್ರಿಗೆ ಸಲೀಸಾಗಿ ಎಲ್ಲ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಸೇನೆಯ ರಹಸ್ಯ ಅಂತ ಬಂದಾಗ ಮಾಧ್ಯಮಗಳ ಪಾತ್ರಗಳು ಕೂಡ ಬಹಳ ಜವಾಬ್ದಾರಿಯಿಂದ ವರ್ತಿಸಬೇಕಾಗತ್ತೆ. ನಮ್ಮ ಸುದ್ದಿ, ನಮ್ಮ TRPಗಿನ್ನ ದೇಶದ ಅಭಿಮಾನವೇ ಬಹಳ ಪ್ರಮುಖವಾಗುತ್ತೆ. ಇಲ್ಲಿವರೆಗೂ ಸೋಫಿಯಾ ಕುರೇಶಿ ಯಾರು ಅನ್ನುವಂಥದ್ದೇ ಗೊತ್ತಿರಲಿಲ್ಲ. ಎಷ್ಟು ಮಟ್ಟಿಗೆ ಮಾಧ್ಯಮಗಳು ಅವ್ರ ಬಗ್ಗೆ ಸುದ್ದಿ ಮಾಡ್ತಿದೆ ಅಂತಂದ್ರೆ, ಕರ್ನಾಟಕದ ಸೊಸೆ, ಬೆಳಗಾವಿಯ ಸೊಸೆ ಅಂತ ಹೇಳಿ ಅವರ ಮಾವನ್ನ ಮಾತಾಡಿಸುವಂಥದ್ದು. ಎಲ್ಲ ಮಾಧ್ಯಮಗಳು ಕೂಡ ರಿಪೋರ್ಟರ್ಸ್ಗಳನ್ನ ಕಾಶ್ಮೀರಕ್ಕೆ ಕಳಿಸಿದೆ. ಅವರು ಕೂಡ ದೇಶ ಸೇವೆಗೆ ಹೋಗಿದ್ದಾರೆ. ನಿಜವಾಗ್ಲೂ ಕೂಡ ಅವರು ಕೂಡ ಇಲ್ಲಿ ಯಾವುದೇ ಯೋಧರಿಗೆ ಕಡಿಮೆ ಇಲ್ಲ. ನಮಸ್ಕಾರ, ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ಯಾವ ಮಾಧ್ಯಮಗಳು, ನಮ್ಮ ಸ್ಟೇಟ್ ಚಾನಲ್ ಆಗಿರ್ಬೋದು ಅಥವಾ ನ್ಯಾಷನಲ್ ಚಾನಲ್ ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಚಾನಲ್ಗಳಲ್ಲೂ ಕೂಡ ಈ ಸುದ್ದಿ ಬರ್ತಾ ಇದೆ. ಆಪರೇಷನ್ ಸಿಂಧೂರ್ ಬಗ್ಗೆ ನಿರಂತರವಾದಂಥ ಸುದ್ದಿಗಳು ಪ್ರಸಾರ ಆಗ್ತಾ ಇದೆ. ಸುದ್ದಿಗಳು ಪ್ರಸಾರ ಆಗ್ತಾ ಇರೋದಕ್ಕೆ ಯಾವುದೇ ರೀತಿಯಾದಂಥ ಅಭ್ಯಂತರ ಆಗಲಿ, ಅಡಚಣೆ ಆಗಲಿ, ಬೇಸರ ಆಗಲಿ ನಮಗಂತೂ ಇಲ್ಲ. ಆದರೆ ಜವಾಬ್ದಾರಿಯುತವಾದಂಥ ಮಾಧ್ಯಮಗಳು ಸುದ್ದಿಯನ್ನ ಪ್ರಸಾರ ಮಾಡುವಂಥ ಭರದಲ್ಲಿ ಎಲ್ರಿಗಿಂತ ನಾವು ಮುಂಚೆ ಕೊಡಬೇಕು, ನಾವು ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನು ಕೊಡಬೇಕು ಅನ್ನುವಂಥ ಕಾರಣಕ್ಕೆ ರಾಜ್ಯ ಮಾಧ್ಯಮಗಳಾಗಿರ್ಬೋದು, ಜೊತೆಗೆ ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಸೇರಿಸಿ ಹೇಳ್ತಾ ಇರುವಂಥದ್ದು, ಸೇನೆಯ ಬಹಳಷ್ಟು ಗೌಪ್ಯತೆಯ ವಿಚಾರಗಳನ್ನು ಜನರ ಮುಂದೆ ಇಡುವಂತಹ ಲೈವ್ ಟೆಲಿಕಾಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಕೂಡ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ನಾಗರಿಕರು ಕೂಡ ಕೇಳ್ತಾ ಇದ್ದಾರೆ. ಯಾಕೆಂದರೆ ಸೇನೆ ಅಂದಮೇಲೆ ಎರಡು ವಿಚಾರಗಳು ಬಹಳ ಪ್ರಮುಖವಾಗಿರುತ್ತೆ. ಒಂದು ಶಿಸ್ತು, ಇನ್ನೊಂದು ರಹಸ್ಯ, ಸೀಕ್ರೆಟ್. ಡಿಸಿಪ್ಲಿನ್ ಆ್ಯಂಡ್ ಸೀಕ್ರೆಟ್ ಇವೆರಡು ಬಹಳ ಪ್ರಾಮುಖ್ಯತೆಯನ್ನು ಸೇನೆಯಲ್ಲಿ ಕೊಡಲಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಶತ್ರು ರಾಷ್ಟ್ರಗಳಿಗೆ, ನಮ್ಮ ಶತ್ರುವಿಗೆ ನಮ್ಮ ಬಲ ಏನು, ನಮ್ಮ ಬಳಿ ಏನೆಲ್ಲ ಶಸ್ತ್ರಾಸ್ತ್ರಗಳು ಇದೆ, ನಮ್ಮ ಕೆಪಾಸಿಟಿ ಏನು ಅನ್ನುವಂಥ ವಿಚಾರವನ್ನು ಹೆಚ್ಚಿಗೆ ಬಿಟ್ಕೊಡಬಾರ್ದು. ಯಾವ ಕಾರಣಕ್ಕೆ ಅಂತಂದರೆ, ಅದಕ್ಕೆ ಪರ್ಯಾಯವಾಗಿ ಅವರು ಕೂಡ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡ್ಕೊತಾರೆ. ಅಥವಾ ಆ ನಮ್ಮಲ್ಲಿರುವಂಥ ಎಕ್ವಿಪ್ಮೆಂಟ್ಸ್ಗಳಾಗಿರ್ಬೋದು, ನಮ್ಮಲ್ಲಿರುವಂಥ ಯುದ್ಧೋಪಕರಣಗಳಿಗೆ ಸಮರ್ಥವಾದಂಥ ಯುದ್ಧೋಪಕರಣಗಳನ್ನು ಅವರು ಕೂಡ ಸಿದ್ಧಪಡಿಸ್ಕೊತಾರೆ. ಇಂತಹ ಸಣ್ಣ ಒಂದು ಪ್ರಜ್ಞೆಯನ್ನು ಕೂಡ ಮಾಧ್ಯಮಗಳು ಮರೀತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಈಗ ಏನು ಅಟ್ಯಾಕ್ ಅವರು ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇದ್ದೀವಿ, ಅದರದ್ದೇನಿದೆ ವಿಚಾರಗಳನ್ನು ಎಷ್ಟು ಬೇಕೋ ಅಷ್ಟು ತೋರಿಸಿ, ಅದನ್ನು ಹೊರತುಪಡಿಸಿ ನಿವೃತ್ತ ಸೇನೆಯಲ್ಲಿ ಕೆಲಸ ಮಾಡಿರುವಂಥ ನಿವೃತ್ತ ಯೋಧರನ್ನು, ನಿವೃತ್ತ ಕಮಾಂಡರ್ಗಳನ್ನು, ಹೀಗೆ ಬೇರೆ ಬೇರೆ ವಲಯದಲ್ಲಿ ಕೆಲಸ ಮಾಡಿರುವಂತಹ ಅಧಿಕಾರಿಗಳನ್ನು ನೀವು ಲೈವ್ ಡಿಬೇಟ್ನಲ್ಲಿ ಕೂರಿಸ್ಕೊಂಡು ನಮ್ಮ ಸೇನೆಯಲ್ಲಿ ಏನೆಲ್ಲ ಯುದ್ಧೋಪಕರಣಗಳಿದೆ, ಈಗ ಅವ್ರ ಮೇಲೆ ದಾಳಿ ಮಾಡಿರುವಂಥ 400 ಬಗ್ಗೆ ಮಾಹಿತಿನ ತೆಗೆದುಕೊಳ್ಳುವಂಥದ್ದು, ಅದರ ಕೆಪಾಸಿಟಿ ಏನು, ಅದರ ವ್ಯಾಲ್ಯೂಯಿಂದ ಹಿಡಿದು ಅದು ಎಷ್ಟು ಕೋಟಿ ಬೆಲೆ ಬಾಳುತ್ತೆ ಅನ್ನೋ ಒಂದು ಮಾಹಿತಿಯಿಂದ ಹಿಡಿದು ಅದು ಹೇಗೆ ಅಟ್ಯಾಕ್ ಮಾಡುತ್ತೆ, ಒಂದು ಸಲ ಎಷ್ಟು ಮಿಸೈಲ್ಸ್ಗಳನ್ನು ಹೊತ್ತೊಯ್ಯುತ್ತೆ, ಅದರ ದಾಳಿ ಯಾವ ರೀತಿಯಾಗಿರುತ್ತೆ, ಪ್ರತಿಯೊಂದು, ಜೊತೆಗೆ ಅದು ಯಾವ ಕಂಪನಿ ನಿರ್ಮಾಣ ಮಾಡಿದೆ, ಯಾವ ದೇಶದ ಕಂಪನಿ, ಯಾವ ದೇಶದಿಂದ ಸಪ್ಲೈ ಆಗ್ತಾ ಇದೆ, ಈಗ ಎಷ್ಟಿದೆ, ಮುಂದೆ ಎಷ್ಟು ಬರುತ್ತೆ, ಹೀಗೆ ಪ್ರತಿಯೊಂದು ವಿಚಾರಗಳನ್ನು, ಅದು ಆಕಾಶ್ ಬಗ್ಗೆ ಆಗಿರ್ಬೋದು, ರಫೇಲ್ ಬಗ್ಗೆ ಆಗಿರ್ಬೋದು, ಎಲ್ಲ ವಿಚಾರಗಳನ್ನು, ನಮ್ಮಲ್ಲಿರುವಂಥ ಎಲ್ಲ ಯುದ್ಧೋಪಕರಣಗಳೇನಿದೆ, ಅಡ್ವಾನ್ಸ್ ಟೆಕ್ನಾಲಜಿ ಇರುವಂಥ ಯುದ್ಧೋಪಕರಣಗಳ ಎಲ್ಲ ಒಂದು ಮಾಹಿತಿಯನ್ನು ಬಹಳ ಮುಕ್ತವಾಗಿ ಆ ಒಂದು ನಿವೃತ್ತ ಅಧಿಕಾರಿಗಳಿಂದ ಲೈವ್ ಡಿಬೇಟ್ನಲ್ಲಿ ಜನರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಮಾಹಿತಿಗಳು ಖಂಡಿತ ನಮ್ಮ ಶತ್ರು ದೇಶ ಏನಿದೆ ಅವ್ರಿಗೆ ಸಲೀಸಾಗಿ ಎಲ್ಲ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಇದು ಒಂದು. ಇನ್ನು ಎರಡನೇ ವಿಚಾರ, ಈ ಬಂಕರ್ಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಇಲ್ಲಿ ಲೈವ್ ಡಿಬೇಟ್ಗಳಲ್ಲಿ ಅಧಿಕಾರಿಗಳಿಂದ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಂಕರ್ಗಳು ಎಂದ್ರೇನು,
ನಮ್ಮ ಮೇಲೆ ಅಟ್ಯಾಕ್ ಆಗುವಂಥ ಸಂದರ್ಭದಲ್ಲಿ ನಾಗರಿಕರು ಸುರಕ್ಷಿತವಾಗಿ ಒಂದು ಆ ತಾಣಕ್ಕೆ ಹೋಗಿ ಅಲ್ಲಿ ಸೇರಿಕೊಂಡ್ರೆ ಯಾವುದೇ ಅಟ್ಯಾಕ್ ಆಗಿ ಬ್ಲಾಸ್ಟ್ಗಳಾದಾಗ ಅವ್ರಿಗೇನು ಆಗಬಾರ್ದು ಅನ್ನುವಂಥದ್ದು. ಅವು ಎಲ್ಲೆಲ್ಲಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಹಂಚ್ಕೊಳ್ಬಾರ್ದು. ಆ ಮಾಹಿತಿಗಳನ್ನು ಬಂಕರ್ಗಳು ಎಲ್ಲೆಲ್ಲಿವೆ, ಎಷ್ಟಿದೆ ಅನ್ನುವಂಥ ಮಾಹಿತಿಗಳನ್ನು ಕೂಡ ತೆಗೆದು ಜನರ ಮುಂದೆಯಲ್ಲಿ ಇಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಂಕರ್ ಒಳಗಡೆ ಹೋಗುವಂಥದ್ದು ಅಥವಾ ಅಲ್ಲಿ ಹೇಗೆ ನಾವು ಪ್ರಾಣವನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ಮಾಹಿತಿನ ಕೊಡಿ, ಆದರೆ ಬಂಕರ್ಗಳು ಎಲ್ಲಿವೆ ಅನ್ನುವಂಥ ಮಾಹಿತಿಯನ್ನು ಕೊಡಬಾರ್ದು. ಅಂತಹ ಮಾಹಿತಿಯನ್ನು ಕೊಡುವಂಥದ್ದು ಒಂದು. ಜೊತೆಗೆ ಈಗ ನೀವು ನೋಡ್ತಾ ಇರ್ಬೋದು, ಬಹುಶಃ ಈಗ ಸ್ಟಾಪ್ ಮಾಡಿರ್ಬೋದೇನೋ ಅನ್ಸುತ್ತೆ, ಯಾಕಂದರೆ ರಕ್ಷಣಾ ಇಲಾಖೆಯಿಂದ ಅದೊಂದು ಮೆಸೇಜ್ ಪಾಸ್ ಮಾಡಿದ್ದಾರೆ, ಇದನ್ನು ಬಳಸಬೇಡಿ ಅಂತೇಳಿ. ಒಂದು ಸೈರನ್ಗಳು ಯಾವುದಾದ್ರು ಒಂದು ಪ್ರದೇಶದಲ್ಲಿ ಯುದ್ಧ ಆಗುತ್ತೆ ಅನ್ನುವಂಥ ಸೂಚನೆ ಬಂದಾಗ ಒಂದು ರಕ್ಷಣಾ ಇಲಾಖೆಯಿಂದ ಒಂದು ಸೈರನನ್ನು ಹಾಕಲಾಗುತ್ತೆ. ಅವಾಗ ನಾವು ಅಲರ್ಟ್ ಆಗಬೇಕು, ಸೇಫ್ ಪ್ಲೇಸ್ಗಳಿಗೆ ಅಥವಾ ನಮ್ಮ ಮನೆಯಲ್ಲೇ ಕೂಡ ಸೇಫ್ ಪ್ಲೇಸ್ಗಳಿಗೆ ನಾವು ಹೋಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಇವರು ಸುದ್ದಿಗಳನ್ನು ಕೊಡುವಂಥ ಬರದಲ್ಲಿ ಆ ಬ್ರೇಕಿಂಗ್ ನ್ಯೂಸ್ ಅಂತ ಬಂದಾಗ ಅಲ್ಲಿ ಈ ಸೈರನ್ಗಳ ಸದ್ದನ್ನ, ಸೈರನ್ನ ಮ್ಯೂಸಿಕ್ ಆಗಿರ್ಬೋದು, ಆ ಒಂದು ಸೌಂಡ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಸೊ ಅದು ಕೂಡ ಅಷ್ಟೇನೆ, ಆ ಸೌಂಡ್ ಅನ್ನ ಬಳಕೆ ಮಾಡಬಾರ್ದು. ಯಾಕೆಂದ್ರೆ ಈ ಸೌಂಡ್ ಅನ್ನ ಡೈಲಿ ಟಿವಿನಲ್ಲಿ ಕೇಳಿ 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 ನಾಳೆ ನಿಜವಾಗ್ಲೂ ಸೈರನ್ ಏನಾದ್ರು ಬಂತು ಅಂತಂದ್ರೆ ಜನ ಅಲರ್ಟ್ ಆಗೋಲ್ಲ, ಬಹುಶಃ ಟಿವಿನಲ್ಲಿ ಬಂತು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಹೀಗಾಗಿ ಅದನ್ನ ದಯವಿಟ್ಟು ಸ್ಟಾಪ್ ಮಾಡಿ. ಅದ ಬಳಕೆ ಬಹಳ ಡೇಂಜರ್ ಕೂಡ. ಅದು ಈಗ ಆಲ್ರೆಡಿ ರಕ್ಷಣಾ ಇಲಾಖೆ ಕೂಡ ಅದಕ್ಕೆ ಹೇಳಿದೆ, ಆ ಸೈರನನ್ನು ಬಳಸಬೇಡಿ ಅಂತೇಳಿ. ಜೊತೆಗೆ ಅನಗತ್ಯವಾಗಿ ಹೆಚ್ಚಿನ ಗ್ರಾಫಿಕ್ಸ್ ಪ್ಲೇಟ್ಗಳನ್ನು ಬಳಸಿ ಅಲ್ಲಿ ಹೋಗಿರುವಂಥದ್ದು ಯಾವುದೋ ಬೇರೆ ಒಂದು, ಈಗ ರಫೇಲ್ ಹೋಗಿರುತ್ತೋ ಅಥವಾ ತೇಜಸ್ ಹೋಗಿರುತ್ತೋ, ನೀವಲ್ಲಿ ಬಳಸುವಾಗ ಗ್ರಾಫಿಕ್ಸ್ ಪ್ಲೇಟ್ಗಳು ಅತಿ ಹೆಚ್ಚಿನದಾಗಿ ಅಲ್ಲಿ ಯಾವುದು ಯೂಸ್ ಆಗಿಲ್ವೋ ಆ ರೀತಿಯಾದಂಥ ಒಂದಷ್ಟು ಇಮೇಜಸ್ಗಳನ್ನು, ಗ್ರಾಫಿಕ್ಸ್ಗಳನ್ನು ಬಳಸ್ಕೊಳ್ಳುವಂಥ ಜನರಿಗೂ ಕೂಡ ತುಂಬ ಮಿಸ್ಲೀಡ್ ಮಾಡುವಂಥ ಪ್ರಯತ್ನ ಆಗುತ್ತೆ. ಹೀಗಾಗಿ ಈ ವಿಚಾರದಲ್ಲಿ ನೀವು ಬೇರೆ ಸುದ್ದಿಗಳಲ್ಲಿ ಎಲ್ರಿಗಿಂತ ಮುಂಚೆ ನಾವು ಕೊಡಬೇಕು ಅನ್ನುವಂಥದ್ದು ಇದ್ದೇ ಇರುತ್ತೆ. ಆದರೆ ಯುದ್ಧ ಅಂತ ಬಂದಾಗ, ಸೇನೆಯ ರಹಸ್ಯ ಅಂತ ಬಂದಾಗ ಮಾಧ್ಯಮಗಳ ಪಾತ್ರಗಳು ಕೂಡ ಬಹಳ ಜವಾಬ್ದಾರಿಯಿಂದ ವರ್ತಿಸಬೇಕಾಗತ್ತೆ. ಇಲ್ಲೂ ಕೂಡ ನಾವು ದೇಶ ಅಭಿಮಾನವನ್ನು ತೋರಿಸ್ಬೇಕಾಗತ್ತೆ. ನಮ್ಮ ಸುದ್ದಿ, ನಮ್ಮ TRPಗಿನ್ನ ದೇಶದ ಅಭಿಮಾನವೇ ಬಹಳ ಪ್ರಮುಖವಾಗುತ್ತೆ. ಹೀಗಾಗಿ ಅದ್ರ ಕಡೆ ಒಂದಷ್ಟು ಗಮನವನ್ನು ಹರಿಸಬೇಕು ಅನ್ನುವಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿ ಪ್ರತಿಯೊಬ್ಬ ನಾಗರಿಕನು ಕೂಡ ಎಲ್ಲ ಮಾಧ್ಯಮಗಳಿಗೆ ಕೇಳ್ತಾ ಇರುವಂಥ ಒಂದು ಮನವಿ ಅಂತ ಆಗಿರ್ಬೋದು ಅಥವಾ ಆಗ್ರಹ ಅಂತಾದ್ರೂ ಆಗಿರ್ಬೋದು ಒಂದು ವಿಚಾರ. ಜೊತೆಗೆ ಇದರೊಳಗಡೆ ನೀವು ನೋಡ್ತಾ ಇರ್ಬೋದು, ಪ್ರೆಸ್ ಮೀಟ್ಗಳೇನಾಗುತ್ತೆ, ಸೇನೆಯಿಂದ ನಿತ್ಯ ಒಂದು ಪ್ರೆಸ್ ಮೀಟ್ಗಳನ್ನು ಮಾಡ್ತಾ ಇದ್ದಾರೆ. ಪ್ರೆಸ್ ಮೀಟ್ ಮಾಡಿ ನಿಖರವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಎಲ್ಲಿ ಪಾಕ್ ಇವತ್ತು ದಾಳಿ ಮಾಡೋದಕ್ಕೆ ಮುಂದಾಯಿತು, ನಾವು ಎಷ್ಟು ಕ್ಷಿಪಣಿಗಳನ್ನು, ಎಷ್ಟು ಡ್ರೋನ್ಗಳನ್ನು ಹೊಡೆದು ಉರುಳಿಸಿದ್ದೀವಿ, ಸೊ ನಾವು ಯಾವ ರೀತಿಯಾದಂಥ ಅಟ್ಯಾಕ್ಗಳನ್ನು ಮಾಡಿದ್ದೀವಿ ಅನ್ನುವಂಥ ಸುದ್ದಿಗಳನ್ನು ಪ್ರೆಸ್ ಬ್ರೀಫ್ ಮಾಡಿ ಸುದ್ದಿಗೋಷ್ಠಿ ಮಾಡಿ ಕೊಡ್ತಾ ಇರುವಂಥ ಉದ್ದೇಶ ಏನು ಅಂತಂದರೆ ತಪ್ಪು ಮಾಹಿತಿ ಹೋಗೋದು ಬೇಡ ಅನ್ನುವಂಥ ಕಾರಣಕ್ಕೆ. ಹೀಗಾಗಿ ಯಾವುದೋ ಒಂದಷ್ಟು ಫಾರ್ವರ್ಡ್ ಇಮೇಜಸ್ಗಳಾಗಿರ್ಬೋದು, ವಿಡಿಯೋಸ್ಗಳನ್ನು ತೆಗೆದುಕೊಂಡು ಉತ್ಪ್ರೇಕ್ಷೆ ಮಾಡುವಂಥ ಬದಲಿಗೆ ಸೇನೆ ಏನು ತೋರಿಸುತ್ತಲ್ಲ, ಏನು ಪ್ರೆಸ್ ಮೀಟ್ ಮಾಡತ್ತಲ್ಲ, ಅದ್ರ ಮೇಲೇ ಎಷ್ಟು ಸುದ್ದಿ ಆಗುತ್ತೋ ಅಷ್ಟು ಸುದ್ದಿ ತೋರಿಸುವಂಥದ್ದು ಬಹಳ ಪ್ರಮುಖ ಅನ್ನುವಂಥದ್ದು ಇಲ್ಲಿ ಬರ್ತಾ ಇರುವಂಥ ಒಂದು ವಿಚಾರ. ಇನ್ನೂ ಬಹಳ ಆಘಾತಕಾರಿ ವಿಚಾರ ಏನಪ್ಪ ಅಂತಂದರೆ, ನೀವು ನೋಡ್ತಾ ಇರ್ಬೋದು, ಸೋಫಿಯಾ ಖುರೇಷಿ ಅವರು, ಸೇನೆಯ ಅಧಿಕಾರಿಯವರು, ಅವರು ಪ್ರೆಸ್ ಮೀಟ್ನಲ್ಲಿ ಇರ್ತಾರೆ, ಪ್ರೆಸ್ ಮೀಟ್ನಲ್ಲಿ ಭಾಗಿರ್ತಾರೆ. ಇಲ್ಲಿವರೆಗೂ ಸೋಫಿಯಾ ಖುರೇಷಿ ಯಾರು ಅನ್ನುವಂಥದ್ದೇ ಗೊತ್ತಿರಲಿಲ್ಲ. ಯಾವಾಗ ಸೋಫಿಯಾ ಖುರೇಷಿ ಅವರು ಮೊದಲ ದಿನದ ಪ್ರೆಸ್ ಮೀಟ್ನಿಂದ ಅವ್ರು ಭಾಗಿಯಾಗ್ತಾರಲ್ಲ, ಸೊ ಅವರ ಮೂಲವನ್ನು ಹುಡುಕಿ ಅವರು ನಮ್ಮ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಸೊಸೆ ಅಂತೇಳಿ ಅವರ ಮಾವನನ್ನು ಮಾತಾಡಿಸಿ, ಅವ್ರ ಮನೆ ಎಲ್ಲಿದೆ ಬೆಳಗಾವಿಯಲ್ಲಿ ಅಂತ ಅವ್ರ ಮನೆನ ತೋರಿಸಿ, ಅವ್ರ ಮಾವನ್ನ ತೋರಿಸಿ, ಅವರ ಹಸ್ಬೆಂಡ್ನ ತೋರಿಸುವಂಥದ್ದಾಗಿರ್ಬೋದು, ಅವ್ರ ಮಕ್ಕಳನ್ನ ತೋರಿಸುವಂಥದ್ದಾಗಿರ್ಬೋದು, ಈ ರೀತಿಯಾದಂಥದ್ದಿಲ್ಲ. ಇದು ಕೂಡ ಬಹಳ 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 ಬೇಡವಾದಂಥ ವಿಚಾರ. ಯಾಕೆಂದರೆ ನೋಡಿ, ಈಗ ಸೇನೆಯ ಅಧಿಕಾರಿ ಈಗ ಪ್ರೆಸ್ ಮೀಟ್ ಮಾಡಿ ಇಡೀ ಪ್ರಪಂಚ ಇವತ್ತೇನಾದರೂ ಕೂಡ ಈ ಒಂದು ಸಿಂಧೂರ್ನ ಆಪರೇಷನ್ ಬಗ್ಗೆ ಮಾಹಿತಿನ ಪಡ್ಕೊತಿದೆ ಅಂತಂದರೆ ಅಲ್ಲಿ 3 ಜನ ಅಧಿಕಾರಿಗಳಿಂದ ಪಡ್ಕೊತಾ ಇದೆ. ಸೋಫಿಯಾ ಖುರೇಷಿ ಕೂಡ ಒಬ್ಬರು. ಸೊ ಅವರ ಒಂದು ಫ್ಯಾಮಿಲಿಯ ಗೋಪ್ಯತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಕೂಡ ನಮ್ಮ ಧರ್ಮ ಆಗಿರುತ್ತೆ. ಯಾಕೆಂದರೆ ಅವರ ಫ್ಯಾಮಿಲಿ ಏನಾದರೂ ಕೂಡ ಗುರಿಯಾಗಿಸ್ಕೊಂಡು ನಾಳೆ ಉಗ್ರರು ಅಟ್ಯಾಕ್ ಮಾಡುವಂಥ ಅಥವಾ ಪಾಕಿಸ್ತಾನದ ಸೇನೆ ಅಟ್ಯಾಕ್ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಅವರ ಗೋಪ್ಯತೆಯನ್ನು ಕಾಪಾಡ್ಕೊಳ್ಬೇಕು. ಎಷ್ಟು ಮಟ್ಟಿಗೆ ಮಾಧ್ಯಮಗಳು ಅವ್ರ ಬಗ್ಗೆ ಸುದ್ದಿ ಮಾಡ್ತಿದೆ ಅಂತಂದರೆ, ಅವ್ರ ಮನೆ ಹುಡಿಕೊಂಡು ಹೋಗೋದು, ನಮ್ಮ ಕರ್ನಾಟಕದವರು, ಕರ್ನಾಟಕದ ಸೊಸೆ, ಬೆಳಗಾವಿಯ ಸೊಸೆ ಅಂತ ಹೇಳಿ ಅವರ ಮಾವನ್ನ ಮಾತಾಡಿಸುವಂಥದ್ದು, ಜೊತೆಗೆ ಅವ್ರಿಗೆ ಸಂಬಳ ಎಷ್ಟಿದೆ ಅನ್ನುವಂಥದ್ದು ಕೂಡ ಸುದ್ದಿಯನ್ನ ಕೆಲವೊಂದಷ್ಟು ಮಾಧ್ಯಮಗಳಲ್ಲಿ ಮಾಡಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಸುದ್ದಿಯನ್ನ ಕೊಡುವಂಥ ಭರದಲ್ಲಿ ಎಲ್ಲೋ ಸೇನೆಯ ಒಂದು ಗೋಪ್ಯತೆಯನ್ನು ನಾವೇ ಒಂದು ಬಿಟ್ಕೊಡ್ತಾ ಇದ್ದೀವಿ ಅನ್ನೋದು ಒಂದು ಪ್ರಶ್ನೆ. ಇಲ್ಲಿ ನಾವು ಯಾವುದೇ ರಿಪೋರ್ಟರ್ಸ್ಗಳ ಮೇಲೆ, ಆ್ಯಂಕರ್ಸ್ಗಳ ಮೇಲೆ ಬ್ಲೇಮ್ ಮಾಡ್ತಾ ಇಲ್ಲ. ಆ್ಯಂಕರ್ಸ್ಗಳು, ರಿಪೋರ್ಟರ್ಸ್ಗಳೇನಿದಾರಲ್ಲ, ಚಾನಲ್ ಒಳಗಡೆ ಇರುವಂತಹ ಇನ್ಪುಟ್ ಔಟ್ಪುಟ್ ಎಡಿಟರ್ಸ್ ಅಂತ ಏನಿರ್ತಾರಲ್ಲ, ಅವರು ಹೇಳುವಂತಹ
ಸೂಚನೆ ಮೇರೆಗೆ ಅವ್ರು ಕೆಲಸ ಮಾಡಬೇಕು. ಹೀಗಾಗಿ ಅವರು ತಮ್ಮ ಅದರಲ್ಲೂ ಕೂಡ ರಿಪೋರ್ಟರ್ಸ್ಗಳು ಆಲ್ಮೋಸ್ಟ್ ಎಲ್ಲ ಮಾಧ್ಯಮಗಳು ಕೂಡ ರಿಪೋರ್ಟರ್ಸ್ಗಳನ್ನ ಕಾಶ್ಮೀರಕ್ಕೆ ಕಳಿಸಿದೆ. ಸೊ ಕಾಶ್ಮೀರದಲ್ಲಿ ಎಲ್ಲಿ ಅಟ್ಯಾಕ್ ಆಗ್ತಾ ಇಲ್ಲ ಗಡಿ ಭಾಗದಲ್ಲಿ ಅಲ್ಲಿ ರಿಪೋರ್ಟರ್ಸ್ಗಳು ಜೊತೆಗೆ ಕ್ಯಾಮ್ರಾಮೆನ್ಸ್ಗಳು ಕೆಲವೊಂದಷ್ಟು ಡ್ರೈವರ್ಸ್ಗಳು ಎಲ್ಲರೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಮನೆಯವ್ರಿಗೆ ಚಾನಲಲ್ಲಿ ಅವರನ್ನ ನಮ್ಮ ರಿಪೋರ್ಟರ್ ಡೇರ್ ಆಗಿ ತುಂಬಾ ವರದಿ ಮಾಡ್ತಾ ಇದ್ದಾರೆ, ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ಕೂತ್ಕೊಂಡು ಎಲ್ಲರೂ ಕೂಡ ಚಾನಲ್ಗಳಲ್ಲಿ ನೀವು ತಮ್ನೇಲಲ್ಲಿ ಬ್ರೇಕಿಂಗ್ ಅಲ್ಲಿ ಹಾಕೊಂತಿರ್ತೀರಾ. ಬಟ್ ಆದ್ರೆ ಅವರು ಕೂಡ ದೇಶ ಸೇವೆಗೆ ಹೋಗಿದ್ದಾರೆ. ನಿಜವಾಗ್ಲೂ ಕೂಡ ಅವರು ಕೂಡ ಇಲ್ಲಿ ಯಾವುದೇ ಯೋಧರಿಗೆ ಕಡಿಮೆ ಇಲ್ಲ. ಆದ್ರೆ ಅವರನ್ನ ಯಾವ ಸ್ಥಳಗಳಿಗೆ ಕಳಿಸ್ಬೇಕು, ಯಾವ ಸ್ಥಳಗಳಿಗೆ ಕಳಿಸ್ಬಾರ್ದು ಅನ್ನುವಂಥದ್ದನ್ನ ಸ್ವಲ್ಪನಾದ್ರೂ ನೀವು ಆ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ. ಕೆಲವು ಕಡೆ ಸೈರನ್ ಬರ್ತಾ ಇರುತ್ತೆ, ಅಲ್ಲೇ ಲೈವ್ ಕೊಟ್ಟು ಆ ಸೈರನ್ ಬರ್ತಾ ಇರುವಂಥದ್ದು ಆ ರಿಪೋರ್ಟರ್ ಸೈರನ್ ಬರ್ತಾ ಇದ್ರು ಕೂಡ ವರದಿ ಮಾಡ್ತಾ ಇದ್ದಾರೆ ಅಂತೇಳಿ ಇವರು ಹೆಮ್ಮೆಯಿಂದ ಹೇಳ್ಕೊಂತಾರೆ ಇಲ್ಲಿ. ಬಟ್ ಆದರೆ ಆತನ ಪ್ರಾಣ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹೀಗಾಗಿ ಅಲ್ಲಿ ಹೋಗಿರುವಂಥ ರಿಪೋರ್ಟರ್ಸು, ಕ್ಯಾಮ್ರಾಮೆನ್ಸು ಅಥವಾ ಡ್ರೈವರ್ಸ್ ಇಲ್ಲಿನವ್ರು ಆಗಿರ್ಬೋದು ಅಥವಾ ಲೋಕಲ್ ಡ್ರೈವರ್ಸ್ಗಳಾಗಿರ್ಬೋದು, ಇಲ್ಲಿನವ್ರು ಹೋಗಿಲ್ಲದೆ ಇರ್ಬೋದು, ಅಲ್ಲಿ ಲೋಕಲ್ ಡ್ರೈವರ್ಸ್ಗಳನ್ನ ಅವ್ರು ಯೂಸ್ ಮಾಡಿರ್ತಾರೆ. ಹೀಗಾಗಿ ಅವರ ಪ್ರಾಣದ ಬಗ್ಗೆ ಕೂಡ ಸ್ವಲ್ಪ ಯೋಚನೆ ಮಾಡಿ ಸಮಯ ಯಾವಾಗ ಅವಶ್ಯಕತೆ ಅಷ್ಟು ಮಾತ್ರ ರಿಪೋರ್ಟಿಂಗ್ ಮಾಡಿಸುವಂಥದ್ದು ಒಳ್ಳೆಯದು ಅಂತ ಹೇಳ್ತಾ, ಅವರ ಪ್ರಾಣದ ಬಗ್ಗೆ ಕೂಡ ನೀವಿಲ್ಲಿ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ನಮ್ಮ ಪ್ರತಿನಿಧಿ ಜೀವವನ್ನ ಪಣಕ್ಕಿಟ್ಟು ವರದಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀರಲ್ಲ, ಮಾಡಲಿ, ಸಂತೋಷ ಮಾಡಬೇಕು. ಆದರೆ ಅಲ್ಲೂ ಕೂಡ ಅಷ್ಟೇ ಯಾವ ವಿಚಾರಗಳನ್ನ ತೋರಿಸ್ಬೇಕು ಅಥವಾ ರಿಪೋರ್ಟರ್ ಗೊತ್ತಿಲ್ಲದೆ ಕೆಲವೊಂದಷ್ಟನ್ನ ಹೇಳಿರ್ಬೋದು. ನೀವು ನೋಡ್ಕೊಂಡು ಡಿಸೈಡ್ ಮಾಡಿ ಯಾವ ಗೌಪ್ಯತೆಯನ್ನು ಕಾಪಾಡುವಂಥ ವರದಿ ಇದಾಗಿದೆ ಅನ್ನೋಂಥದ್ದನ್ನ ನೀವು ಕೂಡ ಪರಿಗಣಿಸಿ. ಈ ಯುದ್ಧ ಅಂತ ಈಗಲೇ ಹೇಳೋಕ್ಕಾಗಲ್ಲ, ಬಟ್ ಯುದ್ಧ ಅಂತಾನೆ ಈಗ ಆಲ್ರೆಡಿ ಅನೌನ್ಸ್ ಆಗಿರೋದು, ಎಲ್ಲರೂ ಕೂಡ ನೀವೆಲ್ಲ ಬಳಕೆ ಮಾಡ್ತಾರೆ. ಹೀಗಾಗಿ ಆದಷ್ಟು ಗೌಪ್ಯತೆಯನ್ನು ಕಾಪಾಡಿಕೊಂಡು ಜನರಿಗೂ ಕೂಡ ಎಷ್ಟು ಸುದ್ದಿಗಳನ್ನು ಕೊಡಬೇಕು ಈ ಒಂದು ಸಿಂಧೂರ್ ಆಪರೇಷನ್ 2 ವಿಚಾರದಲ್ಲಿ ಅಷ್ಟನ್ನೇ ಕೊಡಿ. ಜೊತೆಗೆ ಬೇರೆ ಸುದ್ದಿಗಳು ಕೂಡ ಎಲ್ಲ ಸುದ್ದಿಗಳು ಮೂಲೆ ಗುಂಪಾಗಿದೆ, ಆ ಸುದ್ದಿಗಳನ್ನು ತೋರಿಸುವಂಥ ಪ್ರಯತ್ನವನ್ನು ಕೂಡ ತಾವು ಮರಿಬಾರ್ದು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.